ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ಆಗ 10 ಗಂಟೆ ಇನ್ನೇನು 2-3 ಅವರ್ಸ್ ಇದೆ ಪ್ಯಾರಲ್ ಕಂಪ್ಯೂಟಿಂಗ್ಗೆ ಎಕ್ಸಾಮ್ ಬರೆಯೋದಕ್ಕೆ ಹೋಗೋದಕ್ಕೆ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಸೊ ಈ ಮೂಲಕ ನಾನು ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇನೆ. ಸೊ ನೀವು ನೋಡಿರ್ಬೋದು ನಮ್ಮ ಪ್ರೀವಿಯಸ್ ಏನು IoT ಆಗ್ಲಿ ಅಥವಾ ಪ್ಯಾರಲ್ ಕಂಪ್ಯೂಟಿಂಗ್ ಆಗ್ಲಿ, CSE ಕೋರ್ ಬ್ರಾಂಚಸ್ ಏನೇನಿದಾವೆ ಅವೆಲ್ಲಕ್ಕೂ ಕೂಡ ನಾವೇ ರಿಸೋರ್ಸಸ್ ನ ಮತ್ತೆ ಮಾಡಲ್ ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ ನ ರೆಡಿ ಮಾಡಿಕೊಟ್ಟಿದೀವಿ. ಸೊ ಇದೆಲ್ಲ ಕ್ರಿಯೇಟ್ ಮಾಡೋದು ಒಂದೇ ಬೇಸ್ ಇಂದ VT ಅಫಿಷಿಯಲ್ಸ್ ಇಂದ ನಾವು ಕೇಳ್ಕೊತೀವಿ. ಫಸ್ಟ್ ಅವ್ರ ಫೀಡ್ಬ್ಯಾಕ್ ತಗೋತೀವಿ, ಅವ್ರದ್ದು ಏನ್ ಒಪಿನಿಯನ್ ಹೇಳ್ತಾರೆ ಆ ಒಪಿನಿಯನ್ ಮೇಲೆ ನಾವು ಆ ಕ್ವಶನ್ ಕ್ರಿಯೇಟ್ ಮಾಡ್ತೀವಿ. ಎಕ್ಸ್ಪೆಷಲಿ ಕೋರ್ಸ್ ಔಟ್ಕಮ್ಸ್ ಏನ್ ಕೊಟ್ಟಿರ್ತಾರೆ VT ದವರು, ಅದ್ರ ಬೇಸ್ ಮೇಲೆ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್, ಮಾಡಲ್ ಕ್ವಶನ್ ಪೇಪರ್ಸ್ ನ ಈ ತರ ಕ್ರಿಯೇಟ್ ಮಾಡ್ತಾ ಇರೋದು. ಇದ್ರ ಬಗ್ಗೆ ಕನ್ಫ್ಯೂಷನ್ ಬೇಡ. ಈ ಕ್ವಶನ್ಸ್ ನಾವು ಓದಿದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಕ್ವಶನ್ಸ್ ಹೋದ್ರೆ 100% ನಾವು ಪಾಸ್ ಆಗ್ತೀವಾ ಮತ್ತೆ ಸ್ಕೋರ್ ಮಾಡ್ತೀವ ಅಂತ. ಸೊ 100% ನಾನು ಹೇಳ್ತೇನೆ, ನೀವು ಸ್ಕೋರ್ ಮಾಡಿದ್ರೆ ಪಾಸು ಆಗ್ತೀರಾ. ಓಕೆನಾ, ಪಾಸ್ ಆಗಿತ್ತ ಸ್ಕೋರ್ ಮಾಡೋದು ಹೆಚ್ಚು. ನಾವು ಮಾಡೋ ಕ್ವಶನ್ಸ್ ಮತ್ತೆ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ ಇವೆಲ್ಲ ಓದಿದ್ರೆ ಸೊ ಪಾಸ್ ಆಗ್ತೀವ, ಇವೆಲ್ಲ ಕನ್ಫ್ಯೂಷನ್ ಬೇಡ. ಓಕೆನಾ, ಸೊ ಅವೆಲ್ಲ ಬಿಟ್ಬಿಡೋಣ. ಈಗ ಜಸ್ಟ್ ನಿಮ್ಗೆ ನೆಕ್ಸ್ಟ್ ಎಕ್ಸಾಮ್ ಕ್ರಿಪ್ಟೋಗ್ರಫಿ ಅಂಡ್ ನೆಟ್ವರ್ಕ್ ಸೆಕ್ಯೂರಿಟಿ ಈ ಎಕ್ಸಾಮ್ ಇದೆ. ಇದರಲ್ಲಿ 5 ಮಾಡಲ್ಸ್ ಇದೆ. ಸೊ 5 ಮಾಡಲ್ಸ್ ನಮ್ಮ ವೆಬ್ಸೈಟ್ ಆಲ್ರೆಡಿ ನಾವು ಅಪ್ಡೇಟ್ ಮಾಡಿದೀವಿ ರಿಸೋರ್ಸಸ್ ನ. ಸೊ ಹೋಗಿ ಚೆಕ್ ಮಾಡ್ಕೋಬಹುದು. ವೆಬ್ಸೈಟ್ ಹೇಗ್ ಚೆಕ್ ಮಾಡೋದು ಅಂದ್ರೆ, ಫಸ್ಟ್ ನೀವು ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸೊ ಜಸ್ಟ್ ಬಂದ್ಬಿಟ್ಟು ಸೊ ಸರ್ಚ್ ಕ್ರಿಯೇಟರ್ಸ್, ಓಕೆನಾ, ಸರ್ಚ್ ಕ್ರಿಯೇಟರ್ಸ್ ಅಂತ ಟೈಪ್ ಮಾಡಿ ಸಾಕು. ಓಕೆನಾ, ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಆಗ್ಲಿ, ಬ್ರೌಸರ್ ಅಲ್ಲಿ ಆಗ್ಲಿ, ಫೋನ್ ಅಲ್ಲಾದ್ರೂ ಆಗ್ಲಿ, ಸೊ ಪ್ಲಾಟ್ಫಾರ್ಮ್ ಅಲ್ಲಿ ಜಸ್ಟ್ ಸರ್ಚ್ ಕ್ರಿಯೇಟರ್ ಅಂತ ಟೈಪ್ ಮಾಡಿ. ಅಥವಾ ನಿಮ್ಮ ಕೋರ್ಸ್ ಕೋಡ್ ಇರುತ್ತಲ್ಲ, ಸರ್ಚ್ ಕ್ರಿಯೇಟರ್ ಆದ್ಮೇಲೆ BCS 703 ಅಂತ ಟೈಪ್ ಮಾಡಿದ್ರೆ ಸಾಕು. ನಮ್ಮ ನೇಮ್, ಸರ್ಚ್ ಕ್ರಿಯೇಟರ್ ನೇಮ್ ಮತ್ತೆ BCS 703 ಅಂದ್ರೆ ನಿಮ್ಮ ಸಬ್ಜೆಕ್ಟ್ ಕೋಡ್ ಟೈಪ್ ಮಾಡ್ಬಿಟ್ಟು ಎಂಟರ್ ಮಾಡಿದ್ರೆ ಸಾಕು. ನೋಡಿ, ನಿಮ್ಗೆ ಫಸ್ಟ್ ಲಿಂಕ್ ಅಲ್ಲೇ ಕ್ರಿಪ್ಟೋಗ್ರಫಿ ಅಂಡ್ ನೆಟ್ವರ್ಕ್ ಸೆಕ್ಯೂರಿಟಿ ಅಂತ ಇಲ್ಲೊಂದು ಕಾಣಿಸುತ್ತೆ. ಸೊ ಇಲ್ಲಿ ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ನಾವು ರೆಡಿ ಮಾಡಿರೋ ನೋಟ್ಸ್ ನ ಸೊ ನೀವು ಇಲ್ಲಿ ಡೌನ್ಲೋಡ್ ಮಾಡಬಹುದಾಗಿರುತ್ತೆ. ನೋಡಿ, ಈ ತರ ಒಂದು ಪೇಜ್ ಬರುತ್ತೆ. ಇಲ್ಲಿ ನೀವು ಜಸ್ಟ್ ಇದನ್ನ ಸ್ಕ್ರಾಲ್ ಮಾಡಿದ್ರೆ, ಕೆಳಗೆ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಸೊ ಫಸ್ಟ್ ಇಲ್ಲಿ ಆಡ್ ಬರುತ್ತೆ. ಸೊ ಈ ಆಡ್ ನ ನೀವು ಕ್ಲಿಕ್ ಮಾಡ್ಲೇಬೇಕು. ಯಾಕಂದ್ರೆ ಸೊ ಇದು ನಾವು ಮಾಡಿರೋದಲ್ಲ, ಗೂಗಲ್ ಆಡ್ಸೆನ್ಸ್ ಇಂದಾನೆ ಡಿಫಾಲ್ಟ್ ಆಗಿ ಬಂದಿರುತ್ತೆ. ಸೊ ನಾನು ಯಾವ್ದೇ ಕಾರಣಕ್ಕೂ ಇದನ್ನ ನಾನು ಆಕ್ಸೆಸ್ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಸ್ಟೂಡೆಂಟ್ಸ್ ಗೆ ಆಡ್ ಬರೋದ್ರಿಂದ ನಮ್ಗೆ ಏನು ಅಮೌಂಟ್ ಬರ್ತಿರಲಿಲ್ಲ. ಸೊ ಆಡ್ ಇಂದ ನಾನು ಆಲ್ಮೋಸ್ಟ್ ಆಲ್ ಆಡ್ ಯೂಸ್ ಮಾಡ್ತಾನೆ ಇಲ್ಲ. ಸ್ಟೂಡೆಂಟ್ಸ್ ಗೆ ಈಸಿಯಾಗಿ ಆಕ್ಸೆಸ್ ಆಗ್ಬೇಕು ಅಂತ ರೀಸನ್ ಇಂದಾನೆ ನಾನು ಈ ಆಡ್ ನ ರಿಮೂವ್ ಮಾಡ್ತಿದ್ದೆ. ಸೊ ಗೂಗಲ್ ಆಡ್ಸೆನ್ಸ್ ಅವರೇ ಡಿಫಾಲ್ಟ್ ಆಗಿ ಹಾಕಿದ್ರೆ, ಸೊ ನಾನು ಕೂಡ ಇದು ನೋಡಕ್ ಹೋಗಿಲ್ಲ, ಈಗ ಜಸ್ಟ್ ನೋಡ್ತಾ ಇದ್ದೀನಿ. ಸೊ ವಿವ್ ಎ ಶಾರ್ಟ್ಸ್ ಆಡ್ ಅಂತ ಇದೆಯಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಏನೋ ಬರ್ಬೋದು, ಐ ಥಿಂಕ್. ಸೊ ಓಕೆ, ಬಂದಿಲ್ಲ ನಮ್ಗೆ. ಸೊ ಇಲ್ಲಿ ಸ್ಕ್ರಾಲ್ ಮಾಡೋದ್ರ ಕೆಳಗೆ ಐ ಅಂಡರ್ಸ್ಟ್ಯಾಂಡ್ ಅಂತ ಒಂದು ಬರುತ್ತೆ. ಓಕೆನಾ, ಸೊ ಇದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಗೇನ್ ಕೆಳಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ನೋಡಿ, ಅಡ್ವರ್ಟೈಸ್ಮೆಂಟ್ ಇದ್ರೆ ಈ ತರ ಇದನ್ನ ಮಾಡಿ. ನೋಡಿ, ಇಲ್ಲಿ ಮಾಡಲ್ 1 ಮತ್ತೆ ಮಾಡಲ್ 2 ಅಪ್ ಟು ಮಾಡಲ್ 5 ವರೆಗೂ ಇದಾವೆ. ಸೊ ಒಂದೇ ಮಾಡಲ್ ನಾವು ಕ್ರಿಯೇಟ್ ಮಾಡಿಲ್ಲ. ಯಾವ್ದಂದ್ರೆ ಮಾಡಲ್ 2 ಸೊ ಸ್ವಲ್ಪ ನಮ್ ಟೀಮರ್ ಒಬ್ರು ಆ ಟೈಮಲ್ಲಿ ಬಿಟ್ಟೋದ್ರು, ಅದಕ್ಕೋಸ್ಕರ ನಾನು ಅದನ್ನ ಕ್ರಿಯೇಟ್ ಮಾಡ್ಸಕ್ ಆಗ್ಲಿಲ್ಲ. ಸೊ ನಾನು ಕೂಡ ಕ್ರಿಯೇಟ್ ಮಾಡಿ, ಯಾಕಂದ್ರೆ ಸೊ ನಾವು ಅಸೈನ್ ಮಾಡಿರ್ತೀವಿ ಈ ಸಬ್ಜೆಕ್ಟ್ ಇವ್ರಿಗೆ ಅಂತ. ಸೊ ಅವ್ರು ಅದನ್ನ ಮಾಡಕ್ ಆಗ್ಲಿಲ್ಲ. ಸೊ ಅದಕ್ಕೋಸ್ಕರ ಮಾಡಲ್ 2 ಮಾತ್ರ ನಾವು ರೆಡಿ ಮಾಡಿಲ್ಲ. ಬಟ್ ಟೆಕ್ಸ್ಟ್ ಬುಕ್ ಆನ್ಸರ್ಸ್ ಇದೆ, ಟೆಕ್ಸ್ಟ್ ಬುಕ್ ರಿಸೋರ್ಸ್ ಇದೆ, ಅದನ್ನ ಯೂಸ್ ಮಾಡ್ಕೋಬಹುದು ನೀವು. ಸೇಮ್ ವಿಡಿಯೋ ಸರ್ಕಲ್, ವಿಡಿಯೋ ಕೋಡ್ ಏನ್ ಯೂಸ್ ಮಾಡ್ತೀರಾ ಅದೇ ತರನೇ ನಾವು ಕೂಡ ಅದೇ ಟೆಕ್ಸ್ಟ್ ಬುಕ್ ಯೂಸ್ ಮಾಡ್ಕೊಂಡು, ಬಟ್ ನಾವು ಪಾಯಿಂಟ್ ವೈಸ್ ಅರ್ಥ ಆಗ್ಬೇಕು, ಸ್ಟೂಡೆಂಟ್ಸ್ ಈಸಿಯಾಗಿ ಅರ್ಥ ಮಾಡಿಸ್ಕೋಬೇಕು ಎಲ್ಲ ಕ್ಲೀನ್ ಆಗಿ ನನ್ನ ರೀಸನ್ ಇಂದಾನೆ ನಾವು ಇಲ್ಲಿ ಯೂಸ್ ಮಾಡ್ತಾ ಇರೋದು. ಸೊ ಯೂಸ್ ಮಾಡಬಹುದು, ಮಾಡಲ್ 2 ಯೂಸ್ ಮಾಡಬಹುದು. ಸೊ ಇವೆಲ್ಲ ನೀವು ಡೌನ್ಲೋಡ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಮಾಡೋದು ಕೂಡ ಸೊ ಮಿನಿಮಮ್ ಅಮೌಂಟ್ ಇರುತ್ತೆ 5.49. ಸೊ ಇದನ್ನ ನೀವು ಪೇ ಮಾಡ್ಬಿಟ್ಟು ಇದನ್ನ ಈ QR ಕೋಡ್ ಯೂಸ್ ಮಾಡ್ಕೊಂಡು ಪೇ ಮಾಡಿದಾದ್ಮೇಲೆ ಸೊ ಅಗೈನ್ ಫಸ್ಟ್ ಅಲ್ಲೇ ನಾನು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಅಂತ ಒಂದು ಹಾಕಿದೆ ನೋಡಿ, ಇಂಪಾರ್ಟೆಂಟ್ ನೋಟಿಫಿಕೇಶನ್ಸ್. ಓಕೆನಾ, ಸೊ ಇದನ್ನ ಓದಿ ಆಮೇಲೆ ವೆಬ್ಸೈಟ್ ಅಲ್ಲಿ ಎಂಟರ್ ಆಗಿ. ಸೊ ನೀವು ಪೇ ಮಾಡಿದಾದ್ಮೇಲೆ ಈ ನಂಬರ್ ಇದೆಯಲ್ಲ, ಈ ನಂಬರ್ಗೆ ನೀವು ಪೇಮೆಂಟ್ ಸ್ಕ್ರೀನ್ ಶಾಟ್ ನ ಕಳ್ಸಿದ್ರೆ ನಮ್ ಟೀಮ್ ಅವ್ರು ವೆರಿಫೈ ಮಾಡಿ ನಿಮಗೆ ಸೊ ಸಮ್ ಟೈಮ್ ತಗೊಂಡು ನಿಮ್ಗೆ ಅದನ್ನ ಕಳಿಸ್ತಾ ಹೋಗ್ತಾರೆ. ಓಕೆನಾ, ಸೊ ಇದು ನೋಟ್ಸ್ ನ ಡೌನ್ಲೋಡ್ ಮಾಡೋ ರೀತಿ. ಓಕೆನಾ, ಸೊ ಈಗ ನೋಟ್ಸ್ ನ ಎಲ್ಲ ಡೌನ್ಲೋಡ್ ಮಾಡಿದಾದ್ಮೇಲೆ ನೀವು ಈ ಮಾಡೆಲ್ ಕ್ವಶನ್ ಪೇಪರ್ ನೀವು ಡೌನ್ಲೋಡ್ ಮಾಡಬೇಕು. ಈ ರಿಸೋರ್ಸಸ್ ಒಂದೇ ಕಡೆ ಡೌನ್ಲೋಡ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಇರುತ್ತೆ, ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ಈ ರಿಸೋರ್ಸಸ್ ನಾವು ಕ್ರಿಯೇಟ್ ಮಾಡಿರೋ ಮಾಡೆಲ್ ಕ್ವಶನ್ ಪೇಪರ್, ಓಕೆನಾ, ಮತ್ತೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ನಿಮ್ಮ ಸೀನಿಯರ್ಸ್ ಗೆ ಸೂಪರ್ ಸೀನಿಯರ್ಸ್ ಗೆ ಇದ್ದು ಮಾಡೆಲ್ ಕ್ವಶನ್ ಪೇಪರ್ಸ್. ಅದನ್ನೇ ಅಂದ್ರೆ ನಾವು ಕೂಡ ಸೈಬರ್ ಸೆಕ್ಯೂರಿಟಿ ಅಂಡ್ ನೆಟ್ವರ್ಕ್ ಸೆಕ್ಯೂರಿಟಿನ ಯೂಸ್ ಅಂದ್ರೆ ಓದಿದೀವಿ. ಸೊ ಅದ್ರ ಪೇಪರ್ ಕೂಡ ಬಿಟ್ಟಿದ್ದಾರೆ. ಸೊ ಇದು ಹೊಸ ಸಬ್ಜೆಕ್ಟ್ ಏನಲ್ಲ, ಅಂದ್ರೆ ನಿಮ್ ಪ್ಯಾರಲ್ ಕಂಪ್ಯೂಟಿಂಗ್ ತರ ಹೊಸ ಸಬ್ಜೆಕ್ಟ್ ಏನಲ್ಲ.
ಪ್ಯಾರಲ್ ಕಂಪ್ಯೂಟಿಂಗ್ ಹೊಸ ಸಬ್ಜೆಕ್ಟ್ ಅದು ನಿಮ್ಗೆ 22 ಸ್ಕೀಮ್ ಅವ್ರಿಗೆ. ಸೊ ಯಾಕಂದ್ರೆ ನಮಗೂ ಕೂಡ ಇರ್ಲಿಲ್ಲ ಸಬ್ಜೆಕ್ಟ್ ತಗೊಂಡಿರ್ಲಿ, ಯಾವ್ದು ಕಾಲೇಜಲ್ಲಿ ತಗೊಂಡಿರಲಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹೊಸ ಸಬ್ಜೆಕ್ಟ್ ಅದು. ಕ್ರಿಪ್ಟೋಗ್ರಫಿ ಹೊಸ ಸಬ್ಜೆಕ್ಟ್ ಏನಲ್ಲ. ಸೊ ನೀವು ಇದನ್ನ ಪ್ರಿವಿಯಸ್ ಕ್ವಶನ್ ಪೇಪರ್ ನೋಡಿದ್ರೆ ಸಾಕು, 100% ನೀವು ಪಾಸ್ ಆಗಿ ಆಗ್ತಾರೆ. ಸೊ ಯಾವ್ದಕ್ಕೂ ಇರ್ಲಿ ಅಂತ ನಾವು ಮಾಡಲ್ ಕ್ವಶನ್ ಪೇಪರ್, ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್, ಇಂಪಾರ್ಟೆಂಟ್ ಸೂಪರ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕೂಡ ಕ್ರಿಯೇಟ್ ಮಾಡಿ ಈಗ ನಿಮ್ ಮುಂದೆ ಬಂದಿದ್ದೀವಿ. ಸೊ ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ ಸರಿ, ಇಂಪಾರ್ಟೆಂಟ್ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ ವಿತ್ ಹೈಯೆಸ್ಟ್ ಸ್ಕೋರಿಂಗ್ ಕ್ವಶನ್ಸ್ ನಾವೀಗ ತೋರಿಸ್ತಾ ಹೋಗ್ತೇನೆ. ಸೊ ಇದನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಸೊ ಮಿನಿಮಮ್ ಅಮೌಂಟ್ ಇರುತ್ತೆ, ಅದನ್ನ ಪೇ ಮಾಡಿದ್ರೆ ನೀವು ಅದು ಅನ್ಲಾಕ್ ಆಗಿರುತ್ತೆ. ಸೊ ಅದು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅದರಿಂದ ಕ್ಲಿಕ್ ಮಾಡಿ ನೀವು ಬೈ ಮಾಡಬೇಕಾಗಿರುತ್ತೆ. ಓಕೆ, ನಮ್ಮ ವೆಬ್ಸೈಟ್ ಅಲ್ಲಿ ಇಲ್ಲ ಅದು. ಸೊ ಡಿಸ್ಕ್ರಿಪ್ಷನ್ ಮಾತ್ರ ಲಿಂಕ್ ಇರುತ್ತೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಮಾತ್ರ ಲಿಂಕ್ ಇರುತ್ತೆ, ಅದರಿಂದ ಕ್ಲಿಕ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರುತ್ತೆ. ಸೊ ಫಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಕ್ರಿಪ್ಟೋಗ್ರಫಿ ಅಂಡ್ ನೆಟ್ವರ್ಕ್ ಸೆಕ್ಯೂರಿಟಿ, ಸಬ್ಜೆಕ್ಟ್ ಕೋಡ್ ಬಂದ್ಬಿಟ್ಟು BCS 703 ಇದು. ಓಕೆನಾ. ಸೊ ಇಲ್ಲಿ ಫಸ್ಟ್ ಮಾಡಲ್ ಕ್ಲಾಸಿಕಲ್ ಎನ್ಕ್ರಿಪ್ಷನ್ ಟೆಕ್ನಿಕ್ಸ್ ಅಂಡ್ ಕ್ರಿಪ್ಟಾ ಅನಾಲಿಸಿಸ್. ಸೊ ಇದು ಫಸ್ಟ್ ಮಾಡಲ್. ಇದ್ರೊಳಗೆ ಸೊ ನಿಮ್ಗೆ ಮ್ಯಾಕ್ಸಿಮಮ್ ಅಂದ್ರೂ ಈ ಕ್ವಶನ್ಸ್ ನೀವು ಪ್ರಿಪೇರ್ ಆದ್ರೆ 100% ನೀವು ಸೊ 20% ತಗೋತೀರ. ಫಸ್ಟ್ ಕ್ವಶನ್, ವಿತ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ಮಾಡಲ್ ಫಾರ್ ನೆಟ್ವರ್ಕ್ ಸೆಕ್ಯೂರಿಟಿ. ಸೊ 6 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದಿ 5 ಇಂಗ್ರೀಡಿಯೆಂಟ್ಸ್ ಆಫ್ ಸಿಮೆಟ್ರಿಕ್ ಎನ್ಕ್ರಿಪ್ಷನ್ ಸ್ಕೀಮ್ ಅಂಡ್ ಸ್ಟೇಟ್ ದಿ ರಿಕ್ವೈರ್ಮೆಂಟ್ಸ್ ಫಾರ್ ಸೆಕ್ಯೂರ್ ಸಿಮೆಟ್ರಿಕ್ ಎನ್ಕ್ರಿಪ್ಷನ್. 8 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಡಿಸ್ಕ್ರೈಬ್ ದಿ ಮಾಡಲ್ ಆಫ್ ಸಿಮೆಟ್ರಿಕ್ ಕ್ರಿಪ್ಟೋ ಸಿಸ್ಟಮ್ ಅಂಡ್ ಎಕ್ಸ್ಪ್ಲೈನ್ ಇಟ್ಸ್ ಕೋರ್ ಪ್ರಿನ್ಸಿಪಲ್ಸ್. 8 ಮಾರ್ಕ್ಸ್ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕೆ? ಸೊ ಏನು ಅವ್ರ ಸಿಲೆಬಸ್ ಔಟ್ಕಮ್ಸ್ ಇರ್ತಾವಲ್ಲ ಅದ್ರ ಬೇಸ್ ಮೇಲೆ ಕ್ವಶನ್ ಕೇಳೋದು, ಅದು ಬಿಟ್ಬಿಟ್ಟು ಬೇರೆ ತರ ಕ್ವಶನ್ಸ್ ಕೇಳೋದೇ ಇಲ್ಲ ಅವರು. ನೆಕ್ಸ್ಟ್, ಎಕ್ಸ್ಪ್ಲೈನ್ ದಿ ಕ್ರಿಪ್ಟಾನಾಲಿಸಿಸ್ ಅಂಡ್ ಬ್ರೂಟ್ ಫೋರ್ಸ್ ಅಟ್ಯಾಕ್, ಡಿಸ್ಕಸ್ ದೇರ್ ಆಬ್ಜೆಕ್ಟಿವ್ಸ್ ಅಂಡ್ ಕಾನ್ಸಿಕ್ವೆನ್ಸಸ್. 8 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಎಕ್ಸ್ಪ್ಲೈನ್ ಡಿಫರೆಂಟ್ ಟೈಪ್ಸ್ ಆಫ್ ಕ್ರಿಪ್ಟಾನಾಲಿಟಿಕ್ ಅಟ್ಯಾಕ್ ವಿತ್ ಸೂಟಬಲ್ ಎಕ್ಸಾಂಪಲ್. ಇದು ಕೂಡ 10 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ವಿಟಿಯು ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ಕೂಡ ಕೇಳೋದು 8, 10 ಇಲ್ಲ 6 ಈ ತರ ಸೊ ಕ್ವಶನ್ಸ್ ನ ಕೇಳ್ತಾ ಹೋಗ್ತಿರುತ್ತೆ. ಅದಕ್ಕೋಸ್ಕರ ನೀವು ಕ್ಲೀನ್ ಆಗಿ ನೋಡ್ಕೊಂತ ಹೋಗಿ. ನೆಕ್ಸ್ಟ್ 6 ಮಾರ್ಕ್ಸ್ ಗೆ 6ನೇ ಕ್ವಶನ್, ಎಕ್ಸ್ಪ್ಲೈನ್ ಸೀಸರ್ ಸಿಫರ್ ಇಲ್ಲುಸ್ಟ್ರೇಟ್ ಬ್ರೂಟ್ ಫೋರ್ಸ್. ಓಕೆನಾ. ಸೊ ಇದನ್ನು ಕೂಡ 8 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಫೋರ್ಸ್ ಕ್ರಿಪ್ಟಾನಾಲಿಸಿಸ್ ಆಫ್ ಸೀಸರ್ ಸಿಫರ್, 8 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 7ನೇ ಕ್ವಶನ್, ಡಿಸ್ಕ್ರೈಬ್ ದಿ mono alphabetic substitution cipher and explain frequency analysis attacks. ಇದು ಕೂಡ 10 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಮತ್ತೆ 8ನೇದು, ಡಿಸ್ಕಸ್ ದಿ ಲಿಮಿಟೇಷನ್ ಆಫ್ ಕ್ಲಾಸಿಕಲ್ ಎನ್ಕ್ರಿಪ್ಷನ್ ಟೆಕ್ನಿಕ್ಸ್. 6 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಇದಿಷ್ಟು ಮಾಡಲ್ 1. ಸೊ ಈಗ ನೆಕ್ಸ್ಟ್ ಮಾಡಲ್ 5 ಮಾಡಲ್ ಕೂಡ ಇಲ್ಲಿ ಪ್ರಿಪೇರ್ ಮಾಡಿದೀನಿ. ನೀವು ಯಾವ ಮಾಡಲ್ ಬೇಕಾದ್ರೂ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ 1 ಟೈಮ್ ಅಷ್ಟೇ ನಿಮ್ದು. ಓಕೆನಾ. 1 ಟೈಮ್ ಪೇಮೆಂಟ್ ಮಾಡಿದ್ರೆ ಸಾಕು. 5 ಮಾಡಲ್ದು ಮತ್ತೆ ರಿಸೋರ್ಸಸ್ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದೇ ತರ ಪ್ರತಿಯೊಂದು ಮಾಡಲ್ ಅಲ್ಲೂ ನಿಮ್ಗೆ ಒಂದು 5 ರಿಂದ 6 ಕ್ವಶನ್ಸ್ ನ ಸಿಗ್ತವೆ. ಸೊ ಇದು ಅಪ್ಡೇಟೆಡ್ ಆಗಿರೋದು. ಸೊ ಈಗ ನಾವು ಕ್ರಿಯೇಟ್ ಮಾಡೋದು 2026 ಅಲ್ಲಿ ಕುತ್ಕೊಂಡು ಮೊನ್ನೆ ಕುತ್ಕೊಂಡು ರೆಡಿ ಮಾಡೋದು ಇದನ್ನ. ಸೊ ನಿಮ್ಗೆ ಯಾವ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅವಾಗಿಂದ ಕುತ್ಕೊಂಡು ನಾವು ರೆಡಿ ಮಾಡೋದು ಅಫಿಷಿಯಲ್ಸ್ ಕೇಳ್ಕೊಂಡು. ಸೊ ಅದನ್ನ ಯೂಸ್ ಮಾಡ್ಬೋದು, 100% ನೀವು ಯೂಸ್ ಮಾಡ್ಕೋಬಹುದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅಂತ ನೋಡಿ. ಇದು ಮಾಡಲ್ ಕ್ವಶನ್ ಪೇಪರ್. ವಿಟಿದವರೇ 21 ಸ್ಕೀಮ್ ನಿಮ್ಮ ಸೀನಿಯರ್ ಸೂಪರ್ ಸೀನಿಯರ್ ಗೆ ಬಿಟ್ಟಿರೋದು ಇದನ್ನು 21 ಸ್ಕೀಮ್ ಅವರಿಗೆ. ಸೊ ಇದು ಮಾಡಲ್ ಕ್ವಶನ್ ಪೇಪರ್. ಸೊ ಇದೇ ತರನೇ ಸೇಮ್ ನಿಮ್ಮ ಸಿಲೆಬಸ್ ಇರೋದು, ಬಟ್ ಸಮ್ ವೇರಿಯೇಷನ್ ಮಸಾಲೆ ಇರ್ತವೆ. ಸೊ ಬಟ್ ಇದ್ರ ಬೇಸ್ ಮೇಲೆ ಅವ್ರು ಕ್ವಶನ್ಸ್ ಕೊಡೋದು, ಇದನ್ನು ಕೂಡ ನೀವು ನೋಡ್ಕೋಬೇಕಾಗಿರುತ್ತೆ. ಇದನ್ನು ಕೂಡ ಇನ್ಕ್ಲೂಡ್ ಮಾಡಿರ್ತೀವಿ ನಾವು. ನೆಕ್ಸ್ಟ್ ಕ್ವಶನ್ಸ್ ಇದು ನಾನು ರೆಡಿ ಮಾಡೋದು ಬಿಡಿ. ಇದು ಎಕ್ಸಾಮ್ ಆಫ್ ಸೇಮ್ ಏನು ಮಾಡಲ್ ಕ್ವಶನ್ ಬರುತ್ತಲ್ಲ ಅದೇ ತರನೇ ಎಕ್ಸಾಮ್ ಆಫ್ ಡಿಸೆಂಬರ್ 2024 ಅಂಡ್ ಜಾನ್ 2025 ಅಂದ್ರೆ ನಿಮ್ಮ ಸೀನಿಯರ್ಸ್ ಗೆ ಎಕ್ಸಾಮ್ ನಡೆದಿರೋದು ಅದ್ರ ಕ್ವಶನ್ ಪೇಪರ್ ಕೂಡ ಇಲ್ಲಿ ಇರುತ್ತೆ ನೋಡಿ. ಸೊ ಈ ಕ್ವಶನ್ಸ್ 100% ಇದೇ ತರನೇ ಕ್ವಶನ್ ಕೇಳೋದು. ಪ್ರಾಬ್ಲಮ್ ಇರುತ್ತೆ, ಸೊ ಥಿಯರಿಟಿಕಲ್ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಬರೆದಿರುತ್ತೆ, ಮತ್ತೆ ಡಯಾಗ್ರಾಮ್ಸ್ ಅಂತ ಇರುತ್ತೆ, ಮ್ಯಾಂಡೇಟರಿ ಆಗಿರುತ್ತೆ. ಸೊ ಅದು ಡಿಸೆಂಬರ್ ಅಂಡ್ ಜಾನ್ವರಿ. ಟೋಟಲ್ ನನ್ನ ಹತ್ರ 3 ಪೇಪರ್ಸ್ ಇದೆ. ಸೊ ಎಲ್ಲಾ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತಲ್ಲ, ಸೊ ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಸೊ ಇದಿಷ್ಟು ಕ್ರಿಪ್ಟೋಗ್ರಫಿ ಅಂಡ್ ನೆಟ್ವರ್ಕ್ ಸೆಕ್ಯೂರಿಟಿದು ಇನ್ಫಾರ್ಮೇಶನ್. ಸೊ ಇಂಟ್ರೆಸ್ಟ್ ಸ್ಟೂಡೆಂಟ್ಸ್ ನ ಕ್ಲಿಕ್ ಮಾಡಿ ಬೈ ಮಾಡಿ ಸೊ ಪರ್ಚೇಸ್ ಮಾಡಬಹುದಾಗಿರುತ್ತೆ. 100% ನೀವು ಒಂದು 80+ ನ ಈ ಸ್ಕೋರ್ ಮಾಡ್ತಾ ಹೋಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.